ಆಗುತ್ತೆ. ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡಿಕೊಂಡು ಎಷ್ಟು ಸಾಕಾಗುತ್ತೋ ಅಷ್ಟು ಹಿಟ್ಟನ್ನು ಮೊದಲಿಗೆ ಹಾಕ್ಕೋಬೇಕು. ಈಗ ನಾವು 3 ಜನ ಇದ್ದೀವಿ. ನಾವು 3 ಜನಕ್ಕೆ ಎಷ್ಟು ಸಾಕಾಗುತ್ತೋ ನೋಡಿ ಅಷ್ಟು ಹಿಟ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ನಿಮಗೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅಷ್ಟು ಹಿಟ್ಟನ್ನು ನೀವು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಾನು ಇದನ್ನು ಬರೀ ಮೆಂತೆ ಕಡುಬು ಗೋಧಿ ಕಡುಬು ಅಂತೆಲ್ಲ ಬರುತ್ತೆ. ನಾನೀಗ ಮಾಡ್ತಾ ಇರೋದು ಬರೀ ಗೋಧಿ ಕಡುಬು ಅರ್ಜೆಂಟಿಗೆ. ಇದನ್ನು ನಾವು ಅಳತೆಗೆ ತಕ್ಕಂಗೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಇದನ್ನು ಕಲಿಸ್ಕೋಬೇಕು. ಹದವಾಗಿ ಸ್ವಲ್ಪ ಕಲಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಎಲ್ಲ ಹದವಾಗಿ ಕಲಸಾದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕಿ ಇದನ್ನು ಕಲಸಿ ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಎಣ್ಣೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಕಲಿಸ್ಬೇಕು. ಒಂದು ತಟ್ಟೆ ತಗೊಂಡು ಇದಕ್ಕೆ ಮುಚ್ಚಿ ಇಡಬೇಕು. ಒಂದು 10 ನಿಮಿಷ ಇದನ್ನು ಹಿಟ್ಟನ್ನ ನೆನೆಯಕ್ಕೆ ಬಿಡೋಣ. ಹಸಿಕಾಯಿ ಹಾಕ್ಬಿಟ್ಟು ಮೆಂತ್ಯ ಚಟ್ನಿ ಮಾಡ್ಕೊಳ್ಳೋಣ, ಅದು ಒಂಥರ ಚೆನ್ನಾಗಿರುತ್ತೆ. ಅಲ್ಲಿಗೆ ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿರೋದನ್ನ ಕಾಯಿನ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಕಾಯಿ ಪೀಸ್ ಹಾಕ್ತಾಯಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ. 4 ರಿಂದ 5 ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಮಾಮೂಲಿ ಹಸಿಕಾಯಿಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಗೋಧಿಗೆ ಹಸಿಮೆಣ್ಸಿನ್ಕಾಯಿಯೂ ಚೆನ್ನಾಗಿರುತ್ತೆ, ಖಾರದ ಪುಡಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇರಲಿ ಅಂತೇಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಕೊನೆಗೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಬೆಲ್ಲ ಒಂದು ಚಿಕ್ಕ ಪೀಸು ಬೆಲ್ಲ ಹಾಕಿದೆ ತಿನ್ನೋಕ್ಕೆ ನೋಡಿ. ಒಂದು ಚಿಕ್ಕ ಪೀಸು ಬೆಲ್ಲನ ಹಾಕಿದ್ದೀನಿ ನೋಡಿ. ಈಗ ಅದಕ್ಕೆ ಚಟ್ನಿ ಆಗಿದೆ. ಟೇಸ್ಟ್ ನೋಡು, ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಸಖತ್ತಾಗಿದೆ ಸಖತ್ತಾಗಿದೆ ಫ್ರೆಂಡ್ಸ್. ಕ್ಲೀನಾಗಿ ಹಿಂಗೆ ಸ್ವಲ್ಪ ಹಿಂಗೆ ಕಡುಬು ಬಟ್ಲು ಹಾಕಾಗದಲ್ಲಿ ಮಾಡ್ಕೋಬೋದು. ಯಾವ ಥರ ಆದರೂ ಲಟ್ಟಿಸ್ಬಾರ್ದು, ಲಟ್ಟಿಸಿದ್ರೆ ಅದು ಚೆನ್ನಾಗಾಗಲ್ಲ. ಕೈಯಲ್ಲೇ ಈ ಥರ ರೌಂಡ್ಗೆ ಮಾಡಬೇಕು. ಈಗ ಮಾಡಿ ಪ್ರತಿಯೊಂದನ್ನು ಈ ಥರ ಪೀಸ್ಗಳನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಎಷ್ಟಾಗುತ್ತೋ ಅದನ್ನು ಈ ಥರ ಹಿಂಗೆ ಚೆನ್ನಾಗಿ ಅಮುಕ್ಬಿಟ್ಟು ಇದನ್ನು ಹಿಂಗೆಲ್ಲ ತಟ್ಟೆ ಥರ ಹಿಂಗೆ ಪ್ರೆಸ್ ಮಾಡಬೇಕು. ಗೋಧಿ ಹಿಟ್ಟಲ್ಲಿ ಇದು ಏನು ಪೀಸ್ ಇದೆಯಲ್ಲ ಚಪಾತಿ ಥರ ಇದು ಮಾಡಿಕೊಂಡು ಈ ಥರ ಮಾಡಬೇಕು. ಇದನ್ನು ಲಟ್ಟಿಸ್ಬಾರ್ದು. ಚಪಾತಿಲಿ ಹಿಟ್ಟು ಲಟ್ಟಿಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಕೈಯಲ್ಲೇ ಈ ಥರ ಇಷ್ಟಿಷ್ಟಾಗಿ, ತೀರಾ ತೆಳ್ಳಗೂ ಮಾಡಬಾರ್ದು, ಯಾಕೆಂದರೆ ಬೇಯಬೇಕಾದ್ರೆ ತೆಳ್ಳಗಿದ್ರೆ ಹರಿದೋಗ್ಬಿಡುತ್ತೆ. ಒಂದು ಮೀಡಿಯಮ್ ಆಗಿ, ತೀರಾ ಗಟ್ಟಿನೂ ಇರಬಾರ್ದು ತೆಳ್ಳಗಿರ್ಬಾರ್ದು. ಈ ಥರ ಮಾಡಿಟ್ಕೋಬೇಕು. ಪ್ರತಿ ಉಂಡೆನೂ ಚಿಕ್ಕ ಮಾಡಿದ್ನಲ್ಲ ಅದನ್ನೆಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ಇಷ್ಟು ಮಾಡಿಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಇಟ್ಕೋಬೇಕು, ಒಂದ್ರ ಮೇಲೆ ಒಂದು ಇಡಬಾರ್ದು. ಈ ಥರ ಬಿಡಿಯಾಗಿ ಅಗಲವಾಗಿ ಇಡಬೇಕು. ಈ ಥರ ನಾನಿವಾಗ 4 ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತಟ್ಟೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಪ್ರಮಾಣನೂ ಅದು ಮುಳುಗೋವಷ್ಟು ನೀರು ಹಾಕಬೇಕು, ಸ್ವಲ್ಪ ಹಾಕ್ಬಾರ್ದು. ಸ್ವಲ್ಪ ಹಾಕಿದರೆ ಅದು ಕುದಿಲಿಕ್ಕೆ ಬೇಯಲಿಕ್ಕೆ ಜಾಗ ಆಗಲ್ಲ. ಈಗ ನೀರು ಕುದೀತಾ ಇದೆ. ಇವಾಗ ಪ್ರತಿಯೊಂದು ಒಂದೊಂದನ್ನೇ ತಗೊಂಡು ಈ ಥರ ನೀರಲ್ಲಿ ಬಿಡಬೇಕು. ಹಿಂಗೆ ಅಷ್ಟು ಒಂದೇ ಸರಿಗೆ ಹಾಕಬಾರ್ದು, ಯಾಕೆಂದರೆ ಇವು ಇಷ್ಟು ನಾವಾಗ ಹಾಕ್ತಾ ಇದ್ದೀವಲ್ಲ, ಇವು ಈ ಥರ ಹಿಂಗೆ ಹೋದಾಗ ಇವು ಬೆಂದ್ಬಿಟ್ಟು ಮೇಲಕ್ಕೆ ಬರ್ತವೆ ನೋಡಿ. ಈಗ ಬರ್ತಾ ಇದೆ ಈಗ ಒಂದೊಂದೇ ನೋಡಿ. ಇವಾಗ ನಾನು ಹಾಕಿದ್ದೆಲ್ಲ ತಳ ಕೂತಿದೆ, ಅದಿವಾಗ ಬೆಂದಾದ್ಮೇಲೆ ಮೇಲಕ್ಕೆ ಬರುತ್ತೆ, ಒಂದೊಂದಾಗಿ ಬರುತ್ತೆ. ಒಂದು ಈ ಥರ ನೋಡಿ. ಇವಾಗ ಬಬ್ಬಲ್ ಬಂದಿದೆ, ಕಾಣಿಸ್ತಾ ಇರುತ್ತೆ ನಿಮಗೆ ಬಬ್ಬಲ್ ಬೆಂದಿದೆ ಅಂತ. ಈ ಥರ ಬಬ್ಬಲ್ಸ್ಗಳು ಮೇಲೆ ಕಾಣಿಸುತ್ತದು, ಬೆಂದಿರೋ ಮಾರ್ಕ್ ನೋಡಿ. ಈ ಥರ ಎಲ್ಲ ಆಗೋಗಿದೆ. ಇದು ನೋಡಿ ಕಾಣಿಸ್ತಾ ಇದೆನಾ? ಇಲ್ಲಿ ನೋಡಿ
ಉಪ್ಪೆಲ್ಲ ಬಸಿಯ ಬೇಕಾದ್ರೆ ಹುಷಾರು, ಕೈ ಆ ಕಡೆ ಈ ಕಡೆ ಸುಡುತ್ತೆ, ಅದು ಹವೆ ಆರಿ ಅದನ್ನು ಆದಷ್ಟು ಹಿಂಗೆ ಕೂತ್ಕೊಂಡ್ರೆ ಇದಾಗುತ್ತೆ. ಈ ಥರ ಈ ನೀರನ್ನ ಸ್ಟೋರ್ ಮಾಡಬೇಕು. ಈ ನೀರನ್ನ ಯಾಕೆ ಸ್ಟೋರ್ ಮಾಡಬೇಕು? ಸಿಂಕಿಗೂ ಬಸಿಬೋದು. ಈ ನೀರನ್ನ ಯಾಕೆ ಸ್ಟೋರ್ ಮಾಡಬೇಕು, ಈ ನೀರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ನಾನು ನಿಮಗೆ ಕೊನೆಗೆ. ಈ ನೀರನ್ನ ಹಾಗೆ ಇಟ್ಕೊಳ್ಳಿ. ನೋಡಿ ಈ ಥರ ಹತ್ತಿಗೆ ಬಸ್ತಾದ್ಮೇಲೆ, ಈಗ ಹತ್ತಿಗೆ ಬಸ್ತಾಗಿದೆ. ಈಗ ಈ ನೀರನ್ನ, ಇದು ಬಸ್ತಿರೋ ನೀರನ್ನ ಹಾಗೆ ಸ್ಟೋರ್ ಮಾಡ್ತಾ ಇದ್ದೀನಿ ನಾನು. ಸ್ಟೋರ್ ಮಾಡಾದ್ಮೇಲೆ ಇದನ್ನು ಇವಾಗ ಇವು ನೋಡಿ ರೆಡಿ ಆಗಿದೆ, ತಿನ್ನಲಿಕ್ಕೆ ರೆಡಿ ಆಗಿದೆ. ನೋಡಿ ಈ ಥರ ಆಗಿದೆ. ನೋಡಿ ಎಲ್ಲ ಎಷ್ಟು ಬಿಡಿ ಬಿಡಿಯಾಗಿ ನೋಡಿ ಯಾವ ಥರ ಆಗಿದೆ ಅಂತ ಹಾಕಬೇಕು. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಈ ಥರ ಸ್ವಲ್ಪ ಆಗಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸರ್ವ್ ಮಾಡಿದರೆ ತಿನ್ನೋರಿಗೆ ಬಿಸಿ ಬಿಸಿಯಾಗೇ ತಿನ್ನಬೇಕು, ತಣ್ಣಗೆ ತಿನ್ನಬಾರ್ದು. ಇದು ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ತುಪ್ಪ, ಗೋಧಿ ತುಪ್ಪ ತಿನ್ನೋದ್ರಿಂದ ಒಳ್ಳೆಯದು ಅಂತಾರೆ. ಇದು ಮೆಂತ್ಯ ಚಟ್ನಿ ಮಾಡಿರೋದ್ರಿಂದ, ಕಾಯಿರೋದ್ರಿಂದ ಒಳ್ಳೆ ಫುಡ್ಡು. ಬೆಳಗ್ಗೆನೆ ಇದನ್ನು ಬಿಸಿ ಬಿಸಿಯಾಗಿ ನೋಡಿ. ಸೂಪರ್ ಬಲ. ನನಗೂ ಬಾಯಲ್ಲಿ ನೀರು ಬರ್ತಿದೆ, ನಾನು ತಿಂತೀನಿ ಇವಾಗ. ಎತ್ತಿಡಿ ಅನ್ನಲ್ಲ, ಏನಕ್ಕೆ ಎತ್ತಿಡಿ ಅಂದಿರುವಾಗ ಎಲ್ಲ ತಿಂದಾದ್ಮೇಲೆ ತುಪ್ಪದಲ್ಲಿ ತಿಂದಿರ್ತೀವಿ, ಕೈ ಜಿಡ್ಡೋಗಲ್ಲ, ಸೋಪ್ ಹಾಕ್ಬೇಕು. ಅದ್ರ ಬದಲು ಈ ನೀರನ್ನ ಫಿಂಗರ್ ಬೌಲ್ ಥರ ಈ ಥರ ಹಿಂಗೆ ಮಾಡಿದ್ರೆ ಜಿಡ್ಡೆಲ್ಲ ಈಸಿಯಾಗಿ ಬಿಡುತ್ತೆ. ಈ ತಟ್ಟೆಯಲ್ಲಿ ತುಪ್ಪ ತಿಂದಿರ್ತೀವಿ, ಇದು ಜಿಡ್ಡು ಹಾಗೆ ಸೋಪಿಗೆ ಹೋಗಲ್ಲ, ತಿಕ್ಕಬೇಕು ಸ್ವಲ್ಪ. ಇದನ್ನು ಬಿಸಿನೀರಲ್ಲಿ ಹಿಂಗಂದ್ರೆ ಜಿಡ್ಡೆಲ್ಲ ಹೋಗಿ ತೊಳಿಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ನೀರನ್ನ ಸ್ಟೋರ್ ಮಾಡಿ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಮೆಂಟಲ್ಲಿ ನಿಮ್ಗೆ ಯಾವ ಥರ ರೆಸಿಪಿಗಳು ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಪ್ರೋತ್ಸಾಹ ಕೊಡಿ.